ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಏನಪ್ಪ ಉಪೇಂದ್ರ ಜಾಲಿ ಮೂಡ್ನಲ್ಲಿ ರಂಗವ್ರೆ, ಭಾನುವಾರ ಬೆಳಗ್ಗೆನೆ ಜಾಲಿ ಮೂಡು ಅಂತ ಹೇಳಕ್ಕಾಗಲ್ಲ, ಆದ್ರೆ ರಿಲ್ಯಾಕ್ಸ್ ಮೂಡ್ನಲ್ಲಂತೂ ಇದೀನಿ. ನೀನು ಬಿಡಪ್ಪ, 6 ಕೇರಲ್ಲ 3 ಕಿಡಿಯಲ್ಲ, ಒಳ್ಳೆ ಶ್ರೀದೇವಿ ತರ ಹಾಗೇ ಮೇಂಟೈನ್ ಮಾಡ್ಕೊಂಬಂದ್ಬಿಟ್ಟಿದ್ಯಾ ಲೆವೆಲ್ನ. ಅದೇನೋ ಕೇಳ್ಪಟ್ಟೆ, ಈ ಸಲ ಎಲೆಕ್ಷನ್ನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಿಪ್ಪಾಟಿ ಸ್ಪರ್ಧೆ ಮಾಡ್ತಾ ಇದ್ದಂತೆ. ಹುಷಾರಪ್ಪ, ದುಡ್ಡು ಕಾಸು ಶಾನೆ ಬೇಕಾಯ್ತದೆ. ನೋಡಿ ಮಾಜಿ ಮುಖ್ಯಮಂತ್ರಿಗಳೇ, ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಕ್ಕೆ ದುಡ್ಡು ರಾಜಕೀಯ ಮಾಡೋರಿಗೆ ಬೇಕು, ಆದ್ರೆ ನಮ್ದು ಪ್ರಜಾಕೀಯ. ಪ್ರಜೆಗಳಿಗೆ ಇಷ್ಟ ಇದ್ರೆ ವೋಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೋ ಸಿಂಪಲ್, ಐದರ್ 0 or 1 ಅಷ್ಟೇ. ಅದೇನೋ ವಿಚಿತ್ರವಾಗಿ ಸ್ಲೋಗನ್ ಬೇರೆ ಬಿಟ್ಟಿದ್ಯಂತಲ್ಲಪ್ಪ, ನಮಗೇನು ಗೊತ್ತಿಲ್ಲ, ನಾವೇನು ಮಾಡಲ್ಲ ಅಂತ. ನೀವು ಬರೀ ಅರ್ಧ ಕೇಳಿಸ್ಕೊಂಡಿದೀರ ಅಷ್ಟೇ. ನಮಗೇನೂ ಗೊತ್ತಿಲ್ಲ, ನಾವೇನೂ ಮಾಡೋದಿಲ್ಲ, ನೀವು ಹೇಳಿದ್ದನ್ನ ಮಾಡ್ತೀವಿ ಅನ್ನೋದು ಪೂರ್ತಿ ಸ್ಲೋಗನ್ನು. ಪ್ರಜೆಗಳಿಗೆ ಏನು ಬೇಕು ಅದನ್ನ ಮಾಡ್ತೀವಿ ಅಂತ. ಅದು ನಿಮಗೆ ಯಾಕೆ ವಿಚಿತ್ರವಾಗಿ ಅನಿಸ್ತಿದೆ ಅಂದ್ರೆ ಅದು ಸತ್ಯ. ಅದಕ್ಕೆ ಅಲ್ಲ ಉಪ್ಪಿ ಬ್ರದರ್, ನಮ್ಮದು ಪ್ರಾದೇಶಿಕ ಪಕ್ಷ, ನಿಮ್ಮದು ಪ್ರಾದೇಶಿಕ ಪಕ್ಷ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಅದೃಷ್ಟ ಇದ್ರೆ ಮೊದಲನೇ ಸಲಕ್ಕೆ ಡೆಲ್ಲಿಲಿ ಕೂತು ರಾಜಕೀಯ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ, ನಾವು ಅಖಾಡಕ್ಕೆ ಇಳಿದಿರೋದು ಪ್ರಜಾಕೀಯ ಮಾಡಕ್ಕೆ, ರಾಜಕೀಯ ಮಾಡಕ್ಕಲ್ಲ. ಅಯ್ಯೋ ಆಯ್ತು ಬಿಡಪ್ಪ, ನಿಂಗೆ ಪ್ರಾದೇಶಿಕ ಪಕ್ಷ ಸೇರ್ಕಣಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮ್ದು ರಾಷ್ಟ್ರೀಯ ಪಕ್ಷ, ನಮ್ಮ ಕಡೆಗೆ ಬಂದ್ಬಿಡು. ನಿಂಗಿನ್ನ ಸ್ವಲ್ಪ ಅನುಭವ ಕಮ್ಮಿ. ಪ್ರಜಾಕೀಯ ಮಾಡಕ್ಕೆ ಅನುಭವ ಅಲ್ಲ, ನೋಡೋ ಕಣ್ಣು, ಕೇಳಿಸ್ಕೊಳ್ಳೋ ಕಿವಿ ಸರಿಯಾಗಿ ಕೆಲಸ ಮಾಡಬೇಕು. ನಾವು ಅದನ್ನೇ ನಂಬಿ ಬಂದಿರೋದು. ಪ್ರಜೆಗಳ ನೋವು ಕೇಳಿಸ್ಕೊಂಡು ಅವ್ರ ಕಷ್ಟಗಳನ್ನ ಕಣ್ಣು ತೆರೆದು ನೋಡಿ ಪ್ರಜಾಕೀಯ ಮಾಡೋ ಆಸೆ ನಮ್ದು. ರೇ ಕುಮಾರಸ್ವಾಮಿ, ಈ ಅಪ್ಪ ಈ ಸಲ ಏನೋ ಭರ್ಜರಿ ಪ್ಲಾನ್ ಮಾಡ್ಕೊಂಡೆ ಬಂದಂಗವನೇ. ಯಾವುದಕ್ಕೂ ಈ ಅಪ್ಪನ ಮೇಲೆ ಕಣ್ಣಿಟ್ಟಿರಿ, ನಾನು ಕೆಲವ್ರನ್ನ ಇವ್ರ ಹಿಂದೆ ಬಿಟ್ಟಿರ್ತೀನಿ. ಪ್ರಜೆಗಳ ಮೇಲೆ ಕಣ್ಣಿಡಿ ಅಂದ್ರೆ ನನ್ನ ಮೇಲೆ ಕಣ್ಣಿಳೋಕೆ ಹೊರಟಿದ್ದಾರೆ ಇವರು. ನಾನೇನು ಭಯೋತ್ಪಾದಕನ? ಒಳ್ಳೆ ಕತೆ ಇವ್ರದು. ಸರಿ, ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ನಿಮಗೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.